ಇದೊಂದು ತಗೊಂಬಂದಿದ್ದೀವಿ, ಎಲ್ಲ ಒಂದೈತೆ, ರೆಡ್ ಒಂದು ತಗೊಂಬಂದಿದ್ದೀವಿ ನೋಡಿ. ಇವಾಗ ನೀರು ಬರ್ತದವೆ, ನೀರು ಹಿಡಿಯೋಣ. ಹಿಂದೆಲ್ಲ ಬಜ್ಜಿ ಎಲ್ಲ ಹಾಕ್ತವ್ರೆ, ಇಲ್ಲಿ ಸ್ನ್ಯಾಕ್ಸ್ ಕೂಡ ಇದ್ದಾವೆ. ಏನ ಚಡ್ಡಿ ಯಾರಿಗೆ ನಿನೀಗ? ಅವರಿಗೆ ಅಕ್ಕ ಅವರು ಈ ಕಡೆ ಸೈಡ್ ಏನಂತಾರೆ ಅಂತ ಅಂದರೆ ತರಕಾರಿ ತಗೊಳ್ಳೋದು ಅಂತ ಹೇಳ್ತೀವಿ ನಾವು, ಆದರೆ ನಮ್ಮ ಸೈಡು. ಆದರೆ ಈ ಕಡೆ ಸೈಡು ಕಾಯಿ ಪಲ್ಯ ತರಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ, ಆದರೆ ಅವರಿಗೆ ಗೊತ್ತಾಗಿಲ್ಲ. ನೋಡಿ ಗೈಸ್, ಬಾಕ್ಸ್ ಒಳಗಡೆ ಮಸಾಲೆನ ಹೆಂಗಿಟ್ಟಿದವ್ರೆ ಅಂತ. ನಮ್ಮ ಸೈಡ್ ಒಳ್ಳೆ ಡಬ್ಬಿಗಳೊಳಗಡೆ ಇಡ್ತಾರೆ, ಬಟ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಸೈಡ್ ಚಂದು ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದನ್ನು ನಾನು ವಾಕ್ ಮಾಡ್ತಾ ಅಮ್ಮ ಜೊತೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗೆ ಹೋಗಿದ್ವಿ ಅಂತ ಅಂದರೆ, ಕುಡಿಯೋಕ್ಕೆ ನೀರು ನಮ್ಮ ಸೈಡು ಅಂತ ಅಂದರೆ ಡೈಲಿ ಬರ್ತಾ ಇರುತ್ತೆ. ಅಕಸ್ಮಾತ್ ಒಂದಿನ ಬಿಟ್ಟರು ಕೂಡ ಎರಡನೇ ದಿನ ಬಂದೇ ಬರುತ್ತೆ. ಆದರೆ ಈ ಸೈಡು ಉತ್ತರ ಕರ್ನಾಟಕ ಸೈಡ್ ಆಗಲ್ಲ. ಅಂದರೆ ನಾವಿರೋ ಸೈಡ್ ಈಗಲ್ಲ, ಬೇರೆ ಕಡೆ ಯಾವ ಥರ ಇದೋ ಗೊತ್ತಿಲ್ಲ. ನಾವಿರೋ ಸೈಡಲ್ಲಿ 4 ದಿನಕ್ಕೆ ಒಂದ್ಸಲಿ ಬರುತ್ತೆ ಅಂತೆ ನೀರು. ಅದಕ್ಕೋಸ್ಕರ ನಮ್ಮ ಅಣ್ಣವರ ಮನೆಯಲ್ಲಿ ಕೊಡಗಳು ಇರಲಿಲ್ಲ, ಅದಕ್ಕೋಸ್ಕರ ಕೊಡಗಳನ್ನು ಪರ್ಚೇಸ್ ಮಾಡಿದ್ದೀವಿ. ನೋಡಿ ಇದು ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಗೈಸ್, ಆಯಿತಾ? ನಿಜವಾಗ್ಲೂ ನಮ್ಮ ಸೈಡ್ ಐತೆ ಅಂತ ಅಂದರೆ ಎಷ್ಟಮ್ಮ ನಮ್ಮ ಸೈಡು? ಎಷ್ಟು? 250 300 ರೂಪಾಯಿ ಕೇಳೋರು. 150 ಇಲ್ಲ 120 125 ರೂಪಾಯಿ ಒಂದು ಕೊಡ ಕೇಳೋರು. ಬಟ್ ಆದರೆ ಇಲ್ಲಿ ಎಷ್ಟಿರ್ಬೋದು? 90 ರೂಪಾಯಿ ಒಂದು ಕೊಡ. ಅದಕ್ಕೋಸ್ಕರ 2 ಕೊಡಗಳನ್ನು ತೊಗೊಂಬಂದಿದ್ದೀವಿ. ಅಂದರೆ 4 ಡೇಸ್ ಆದಮೇಲೆ ಮತ್ತೆ ನೀರು ಬಿಡ್ತಾರಲ್ಲ, ಏನು 4 ಡೇಸ್ ಆದಮೇಲೆ ಮತ್ತೆ ಕೊಡ ಬಿಡ್ತಾರಲ್ಲ, ಅಲ್ಲ ನೀರು ಬಿಡ್ತಾರಲ್ಲ, ಅದಕ್ಕೋಸ್ಕರ 2 ಕೊಡ ಇದ್ದರೆ ಮತ್ತೆ ಮೇಂಟೈನ್ ಮಾಡ್ಬೋದು ಅಂತ 2 ಕೊಡಗಳನ್ನು ತೊಗೊಂಬಂದಿದ್ದೀವಿ. ಬನ್ನಿ ನೋಡೋಣ. ಇದೊಂದು ತಗೊಂಬಂದಿದ್ದೀವಿ, ಎಲ್ಲ ಒಂದೈತೆ, ರೆಡ್ ಒಂದು ತಗೊಂಬಂದಿದ್ದೀವಿ ನೋಡಿ. ಇವಾಗ ನೀರು ಬರ್ತದವೆ, ನೀರು ಹಿಡಿಯೋಣ. ನೀರು ಹಿಡಿದಾದ್ಮೇಲೆ ಮತ್ತೇನೇನು ಮಾಡ್ತೀವಿ, ಏನೇನು ಟಿಫನ್ ಮಾಡ್ತೀವಿ. ಅಮ್ಮವ್ರು ಏನೋ ಸ್ಪೆಷಲ್ ಮಾಡ್ಬೇಕಂತಿದ್ದಾರಂತೆ, ಏನು ಮಾಡ್ತಾರೆ ಅಂತ ನೋಡೋಣಂತೆ. ಬನ್ನಿ ಗೈಸ್. ಈಗ ನಮ್ಮ ಅಣ್ಣವ್ರ ಮನೇಲಿ ಏನೇನು ತಿನ್ನಕ್ಕೆ ಐಟಮ್ಸ್ ಇದೆ ಅಂತ ನೋಡೋಣ. ಇವಾಗ ಏನಂತಂದ್ರೆ, ನಾನು ಒಂಥರ ಏನಂತಂದ್ರೆ ಸರ್ಚ್ ಮಾಡ್ತಾ ಇದ್ದೆ ನಮ್ಮ ಮನೇಲಿ ಏನು ತಿನ್ನೋಕೈತೆ ಏನಿಲ್ಲ. ಲಾಡು ಇತ್ತು ಅಂದರೆ ಲಾಡು, ಅಥವಾ ಏನು ಕಡಲೆ ಇತ್ತು ಅಂದರೆ ಕಡಲೆ, ಶೇಂಗಾ, ಈ ಥರ ಏನೇ ಇದ್ರು ಬಿಡ್ತಾ ಇರಲಿಲ್ಲ, ಬಾಕ್ಸಲ್ಲಿ ಉಡ್ಕೊಂಡು ತಿಂತಿದ್ದೆ. ಬಟ್ ಆದರೆ ಇಲ್ಲಿ ನೋಡ್ತಾ ಇರ್ಬೋದು ಏನೇನು ಐಟಮ್ಸ್ ಐತೆ ಅಂತ. ಫಸ್ಟಿಗೆ ಬ್ರೆಡ್ ತಂದು ಇಟ್ಕೊಂಡವ್ರೆ. ಇದು ಒಂದು ಖಾಲಿ ಆದ ತಕ್ಷಣ ಇನ್ನೊಂದು ಬ್ರೆಡ್ ನೋಡಿ ಫುಲ್ಲು ತುಂಬ ಐತೆ. ಇದೆಲ್ಲ ನನಗೆ. ಇದಾದಮೇಲೆ ಇದು ಯಾವ ಥರ ಐತೆ ನೋಡಿ, ಗೋಡಂಬಿ ಥರ ಐತೆ ಈ ಥರ, ಅದು ಸ್ನ್ಯಾಕ್ಸ್ ಇದು. ಅದಾದಮೇಲೆ ಖಾರ ನೋಡಿ, ಇಷ್ಟೊಂದು ಖಾರ ಐತಿ. ಇದು ಒಂದು ಸ್ವಲ್ಪ ತಿಂದಿದ್ದೆ, ಅಂದರೆ ಉಪ್ಪಿಟ್ಟಿಲ್ಲ ಚಿತ್ರಾನ್ನ ಮಾಡಿದ್ರು ಅವಾಗ ಹಾಕ್ಸ್ಕೊಂಡಿದ್ದೆ. ಒಂದು ಸ್ವಲ್ಪ ಅದು ಯಾಕೋ ಸಿಹಿ ಬರ್ತಾಯಿತ್ತು, ಇದಕ್ಕೋಸ್ಕರ ಅದನ್ನು ಹಂಗೆ ಬಿಟ್ಟಿದ್ದೀನಿ. ಇದಾದಮೇಲೆ ಸವಣೂರು ಖಾರ ಅಂತ ನೋಡಿ ಗೈಸ್, ಇದು ಯಾವ ಥರ ಐತೆ ಅಂತ. ಮುಂಬೈ ಸವಣೂರು ಖಾರ ಅಂತ ಐತೆ ನೋಡಿ. ನೀವು ಯಾರಾದರೂ ತಿಂದಿದ್ರಿ ಅಂತ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನೋಡಿ ಯಾವ ಥರ ಐತೆ. ಚೆನ್ನಾಗೈತೆ. ಟೇಸ್ಟ್ ಯಾವ ಥರ ಐತೆ ಅಂತ ತಿಂದು ನೋಡಿಲ್ಲ, ಇನ್ನು ಪ್ಯಾಕ್ನೇ ಓಪನ್ ಮಾಡಿಲ್ಲ. ನೋಡ್ತಿದ್ದೀರಾ, ನಾನು ಇದು ಫಸ್ಟಿಗೆ ತಂದವಾಗ ನೋಡಿದರೆ ಅದನ್ನು ನಾನು ಕುರ್ಕುರೆ ಅಂತ ಅಂದ್ಕೊಂಡಿದ್ದೆ. ಅದು ಕುರ್ಕುರೆ ಅಲ್ಲ. ಅದಾದಮೇಲೆ ಅಲ್ಲಿ ನೋಡಿದಾಗ ಗೊತ್ತಾಯಿತು ಸವಣೂರು ಖಾರ ಅಂತ ಇತ್ತಲ್ಲ, ಅದನ್ನು ನೋಡಿದ್ವಿ. ಅದಾದಮೇಲೆ ಇದು ಎಷ್ಟೆಡೆ ತೊಗೊಬಂದಿದ್ದು ಜಾಮೂನ್ ತೊಗೊಬಂದಿದ್ದಾರೆ. ಇನ್ನು ಎಷ್ಟಿದ್ದಾವೆ? 6 ಇದ್ದಾವೆ ನೋಡಿ ಗೈಸ್. ಇನ್ನೊಂದು 6 ಇದ್ದಾವೆ. ಇನ್ನೊಂದು 6 ಜಾಮೂನು ಇದ್ದಾವೆ. 6 ಆಲ್ರೆಡಿ ಖಾಲಿ ಮಾಡಿದ್ದಾರೆ. ಒಟ್ಟು ಟೋಟಲ್ 12 ಬರ್ತವೆ ಅಂತ ಅನಿಸುತ್ತೆ. ಎಷ್ಟು ರೂಪಾಯಿ? 60 ರೂಪಾಯಿ. 12 ಬರ್ತವೆ ಮತ್ತು 60 ರೂಪಾಯಿ ಐತೆ ರೇಟು ನೋಡಿ. ಇವೆಲ್ಲ ಐಟಮ್ಸ್ ಇದ್ದಾವೆ ನಮ್ಮ ಮನೆಯಲ್ಲಿ. ನನಗೇನು ಸಿಗ್ತಾ ಇರಲಿಲ್ಲ ತಿನ್ನಲಿಕ್ಕೆ. ಅಪ್ಪಾಜಿಯವರು ತಗೊಬರೋರು, ಆದರೆ ನಾನು ಇವಾಗ ಅಲ್ಲಿ ಮನೇಲಿ ಇರಲಿಲ್ಲಲ್ಲ ಜಾಸ್ತಿ, ಇತ್ತೀಚೆಗಿದ್ದೆ. ಅವ್ರಿಗೆ ಆಲ್ರೆಡಿ ರೂಢಿ ಕಪ್ತಂಗೆ ಆಗಿತ್ತು. ಅವ್ರು ಒಂದು ಸ್ವಲ್ಪ ಅದು ಇದು ಸ್ವಲ್ಪ ಖಾರ ಅದು ಇದು ತಗೊಬರ್ತಿದ್ರು. ಇತ್ತೀಚೆಗೆ ನಾನು ಸ್ನ್ಯಾಕ್ಸ್ನೂ ಕೂಡ ತಿಂತಾ ಇರಲಿಲ್ಲ, ಅದು ಹೆಲ್ತಿಗೆ ಒಳ್ಳೇದಲ್ಲ ಅಂತ. ಇವಾಗ ನೋಡಿ ಇಷ್ಟೊಂದೆಲ್ಲ ಐಟಮ್ಸ್ ಇದ್ದಾವೆ ಇದರೊಳಗಡೆ. ಈಗ ಮಾರ್ನಿಂಗ್ ಇದು ಟೀ ಜೊತೆಗೆ ಬ್ರೆಡ್ ತಿಂದಿದ್ದು ಅಣ್ಣ ಮತ್ತು ನಾನು. ಆಮೇಲೆ ಇದೇನು ತಿಂದಿಲ್ಲ, ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡೋಣಂತೆ. ಜಾಮೂನು ಕೂಡ ತಿಂದಿಲ್ಲ, ಜಾಸ್ತಿ ಸ್ವೀಟ್ ಆಗುತ್ತೆ ಅಂತ. ನೋಡೋಣ, ಏನಾದರೂ ತಿಂಡಿ ಆ ಥರ ಮಾಡಿದವಾಗ, ಪಲಾವು ಇಲ್ಲ ಚಿತ್ರಾನ್ನ ಇಲ್ಲ ಉಪ್ಪಿಟ್ಟು ಆ ಥರ ಮಾಡಿದವಾಗ ಖಾರ ಹಾಕೊಂಡು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ. ನೀವು ಕೂಡ ಸವಣೂರು ಖಾರ ಹೆಂಗೈತಿ ಅಂತ ನೀವು ಆಮೇಲೆ ಟೇಸ್ಟ್ ಮಾಡಿದರೆ ಕಾಮೆಂಟ್ ಹಾಕಿ. ನಾವು ಇವಾಗ ಸಂಜೆ ಆಗೈತೆ ಆಲ್ರೆಡಿ. ನಾವಿವಾಗ ನಾನು ಮತ್ತು ಅಮ್ಮ ಮತ್ತು ಅಣ್ಣ ಅವರು ಇಲ್ಲಿದ್ದಾರೆ ನೋಡಿ. ಫಸ್ಟು ಏನು ಮಾಡಿದ್ವಿ ಅಂತ ಅಂದರೆ ತರಕಾರಿ ತೊಗೊಳೋಕ್ಕೆ ಬರೋಣ ಅಂತ ಬಂದ್ವಿ. ಆದರೆ ಏನು ಮಾಡ್ತೀರಾ, ಇಲ್ಲೇ ತರಕಾರಿ ತೊಗೊಳೋದು ಇದರಲ್ಲೇ ಒಂದು ಸ್ವಲ್ಪ ಆಪೋಸಿಟ್ ದೇವಸ್ಥಾನ ಇತ್ತು, ಅದಕ್ಕೋಸ್ಕರ ಇದಕ್ಕೆ ಹೋಗಿ ಬಂದ್ವಿ, ವೀರಭದ್ರೇಶ್ವರ ದೇವಸ್ಥಾನ. ಇವಾಗ ಹೊರಗಡೆ ಹೋಗಿ ಹಂಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಇದನ್ನು ತೊಗೊಳಕ್ಕೆ ಬಂದಿದ್ದೀವಿ.
ನಮ್ಮ ಅಮ್ಮ ಅವರಿಗೆ ಅಕ್ಕ ಅವರು ಈ ಕಡೆ ಸೈಡ್ ಏನಂತಾರೆ ಅಂತ ಅಂದರೆ ತರಕಾರಿ ತೊಗೊಳ್ಳೋದು ಅಂತ ಹೇಳ್ತೀವಿ ನಾವಾದರೆ ನಮ್ಮ ಸೈಡು. ಆದರೆ ಈ ಕಡೆ ಸೈಡು ಕಾಯಿ ಪಲ್ಯ ತರಕ್ಕೆ ಹೋಗಿದ್ಯಾ ಅಂತ ಹೇಳಿದ್ದಾರೆ. ಆದರೆ ಅವರಿಗೆ ಗೊತ್ತಾಗಿಲ್ಲ ಏನು ಮಾಡಬೇಕು ಏನು ಅಂತ ಗೊತ್ತಾಗಿಲ್ಲ ಮೈಂಡ್ ಒಂದು ಟೈಮ್. ಆವಾಗ ಕಾಯಿ ಪಲ್ಯ ಅಂತ ಅಂದರೆ ತರಕಾರಿ ಅಂತ ಅವಾಗ ಗೊತ್ತಾಗೈತೆ. ಅವಾಗೋಸ್ಕರ ನಾನು ಅಣ್ಣ ಮತ್ತು ಅಮ್ಮವ್ರು ಇವಾಗ ಬಂದಿದ್ವಿ. ನೋಡಿ ಏನು ಪರ್ಚೇಸ್ ಮಾಡ್ತಿದ್ದೀರ ಬ್ರೋ? ಏನು ತಗೊಳ್ಳೋದಂತ ಇನ್ನು ನೋಡ್ತಿದ್ದಾರೆ. ನೋಡಿ ಸಂತೆ, ನಮ್ಮ ಕಡೆ ಸಂತೆ ಅಂತಾರಲ್ಲ, ಈ ಕಡೆ ಕಾಯಿ ಪಲ್ಯ ಮಾರ್ತಾರಲ್ಲ ಅಲ್ಲಿಗೆ ಹೋಗ್ತೀರಾ ಅಂತ ಅಂತಾರೆ. ನೋಡ್ತಿದ್ರೆ ಎಷ್ಟು ರಶ್ ಐತೆ. ಇಲ್ಲಿ ಸ್ಟಾರ್ಟ್ ಆಗೋದು ನಮ್ಮ ಕಡೆ ಒಂದು 4-4:15 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ 6-6:30 ಆಗುತ್ತೆ ಅಂತ ಅನಿಸುತ್ತೆ, ಅವಾಗ ಸ್ಟಾರ್ಟ್ ಆಗುತ್ತೆ. ಬರೀ ಹೋಗೋಣ. ನಮ್ಮ ಅಮ್ಮವ್ರು ಏನು ತಗೋತಾರೆ ಏನಿಲ್ಲ ಅಂತ ನೋಡಿ ತೋರಿಸ್ತೀನಿ. ಈ ಕಡೆ ನಮ್ಮ ಕಡೆ ದೇವಸ್ಥಾನ ನೋಡಿದ್ರಲ್ಲ, ಅದು ಎಷ್ಟು ಚೆನ್ನಾಗಿತ್ತು ಅಂತ. ಯಪ್ಪ, ನಮ್ಮ ಕಡೆ ದೇವಸ್ಥಾನ ಯಾವ ಥರ ಇರ್ತವೆ ಮತ್ತು ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ಇರುತ್ತೆ ದೇವಸ್ಥಾನ ಅಂತ ಒಂದು ಶಾರ್ಟ್ಸ್ ಬರುತ್ತೆ, ಅದನ್ನು ನೋಡ್ಕೊಂಡು ಬನ್ನಿ. ಹಿಂದೆಲ್ಲ ಬಜ್ಜಿ ಎಲ್ಲ ಹಾಕ್ತವ್ರೆ. ಇಲ್ಲಿ ಸ್ನ್ಯಾಕ್ಸ್ ಕೂಡ ಇದ್ದಾವೆ, ತುಂಬ ಅಂದರೆ ವೆರೈಟಿ. ಇದು ಫುಲ್ಲು ಸ್ನ್ಯಾಕ್ಸ್ ನೋಡ್ರಿ, ಇದು ಸ್ನ್ಯಾಕ್ಸ್ ಎಲ್ಲ ಸ್ನ್ಯಾಕ್ಸ್. ಈ ಕಡೆ ಮಾವಿನ ಹಣ್ಣು, ಮಾವಿನಕಾಯಿ, ಮತ್ತು ಈ ಕಡೆ ಎಲ್ಲ ತುಂಬ ಅಂದರೆ ತುಂಬ ದೊಡ್ಡ ಸಂತೆ. ಇಲ್ಲಿ ಸೋಮವಾರ ಮಾಡ್ತಾರೆ ಸಂತೆನ, ಸೋಮವಾರ ಮಾಡ್ತಾರೆ ಇಲ್ಲಿ. ತುಂಬ ಅಂದರೆ ತುಂಬ ವೆರೈಟೀಸ್ ಆಫ್ ನೋಡ್ತಿದ್ದಾರೆ. ಎಲ್ಲ ಥರ ಗೈಸ್ ಆಯಿತಾ, ಎಲ್ಲ ಥರ ಒಂಥರ ದೊಡ್ಡದಿದೆ. ಮಾರ್ಕೆಟ್ ಟೈಪ್ ಇರುತ್ತಲ್ಲ, ಮಾರ್ಕೆಟ್ ಥರ, ಅದೇ ಥರ ದೊಡ್ಡ. ನಾನೇನೋ ಒಂದು ಸ್ವಲ್ಪ ಸಣ್ಣದಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಆದರೆ ತುಂಬ ಅಂದರೆ ತುಂಬ ಲಾಂಗ್ ಐತೆ. ನಾವು ಅಲ್ಲಿಂದನೂ ಕೂಡ ತುಂಬ ಬರ್ತಾನೆ ಇದ್ದೀವಿ, ಆದರೂ ಕೂಡ ಎಂಡ್ ಆಗ್ತಾ ಇಲ್ಲ. ನಿಮಗೆ ಏನೇನು ಬೇಕು ನೋಡಿ, ಶರ್ಟು ಎಲ್ಲನೂ ಕೂಡ ಐತಿ. ಇಲ್ಲಿ ಸೊಪ್ಪು ಎಲ್ಲ ನಿಮಗೆ ಏನ ಚಡ್ಡಿ ಯಾರಿಗೆ? ನಿನೀಗ? ಹಾಂ, ನಾನೊಂದೆರಡು ಚಡ್ಡಿ ತಗೋಬೇಕಂತಿದ್ದೆ. ಇಲ್ಲಿ ಸಂತೆಯಲ್ಲಿ ಚಡ್ಡಿ ತಗೋ ಅಂತ ಹೇಳ್ತವ್ರೆ. ಇಲ್ಲಿ ನೋಡಿ ಬರೀ ಹೀರೆಕಾಯಿ ಮಾರ್ತವ್ರೆ. ಒಬ್ಬೊಬ್ರದ್ದು ಒಂದೊಂದು ಥರ ಬಿಸ್ನೆಸ್ ಅಲ್ಲ ಗೈಸ್, ಒಂದೊಂದು ಥರ, ಒಬ್ಬೊಬ್ರದ್ದು ಒಂದೊಂದು ಥರ. ಅವಾಗ ನಮಗೆ ತರ್ತಾ ಇದ್ದಿದ್ದೆ ಅಲ್ಲಿ ನಮ್ಮ ಸಂತೆಯಲ್ಲಿ ಆಲ್ಮೋಸ್ಟ್ ತರ್ತಾ ಇದ್ದಿದ್ದು. ಸಂತೆಯಲ್ಲಿ ಆಲ್ಮೋಸ್ಟ್ ತರ್ತಾ ಇದ್ದಿದ್ದು. ಇವಾಗ ಅಷ್ಟೇ ಅಂಗಡಿಲಿ ಹೋಗಿ ತರೋದು. ಅವಾಗ ಆಲ್ಮೋಸ್ಟ್ ಸಣ್ಣವರಿದ್ದಾಗೆಲ್ಲ ಅದೇ ಸಂತೆಯಲ್ಲಿ ತಗೊಬರ್ತಾ ಇದ್ವಿ. ಇಲ್ಲಿ ನೋಡಿ ಗೈಸ್, ಎಲ್ಲ ಈರುಳ್ಳಿ ಅಂತೀನಿ, ಬೆಳ್ಳುಳ್ಳಿ, ನಿಂಬೆಹಣ್ಣು ಎಲ್ಲ ಟೈಪ್ಸ್ ಆಫ್ ನಿಂಬೆಹಣ್ಣು. ಅದರೊಳಗಡೆ ಸ್ವಲ್ಪ ಚೆನ್ನಾಗಿರೋದು ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಜಾಸ್ತಿ ರೇಟು. ಇನ್ನೊಂದು ಸ್ವಲ್ಪ ಹೋಗಿರೋದು ಒಂದು ರೇಟಿಗೆ ಕೊಡ್ತಾರೆ. ಇನ್ನು ಇಲ್ಲಿಗೆ ಲಾಸ್ಟ್ ಅನಿಸುತ್ತೆ, ಅದೇ ಲಾಸ್ಟ್ ನೋಡಿ ಗೈಸ್. ಅಲ್ಲಿ ಇದು ಗೋಪುರ ಟೈಪ್ ಕಾಣ್ತಿದೆಯಲ್ಲ, ಅಲ್ಲಿಗೆ ಲಾಸ್ಟ್ ಅಂತ ಅನಿಸುತ್ತೆ. ನೋಡೋಣ ಅಮ್ಮವರು ಎಲ್ಲಿ ತಗೋತಾರೆ, ಏನು ತಗೋತಾರೆ ಅಂತ ನೋಡೋಣ ಗೈಸ್. ಮತ್ತೆ ತೋರಿಸ್ತಾ ಇರ್ತೀನಿ ನೋಡಿ. ನೋಡಿ ಗೈಸ್, ಬಾಕ್ಸ್ ಒಳಗಡೆ ಮಸಾಲೆನ ಹೆಂಗಿಟ್ಟಿದವ್ರೆ ಅಂತ. ನಮ್ಮ ಸೈಡ್ ಒಳ್ಳೆ ಡಬ್ಬಿಗಳೊಳಗಡೆ ಇಡ್ತಾರೆ, ಬಟ್ ಆದ್ರೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿ ಇಡ್ತಾವ್ರೆ. ಅಲ್ಲೂ ಕೂಡ ಇಲ್ಲಿ ಏಲಕ್ಕಿ ಇಡ್ತಾರೆ, ಮಾರೋ ಕಡೆನೇ ದೊಡ್ಡದಾಗಿಡ್ತಾರೆ. ನೋಡಿ ಆ ಕಡೆ ಜೀರಿಗೆ, ಈ ಕಡೆ ಅರಿಶಿಣ ಕುಂಕುಮ ಎಲ್ಲ ತಗೋತವ್ರೆ. ಬನ್ನಿ ನೋಡೋಣ. ನೋಡಿ ಯಾವ ಕಡೆ ಯಾವ್ಯಾವ ಥರ ಇರುತ್ತೆ ಅಂತ. ನಮ್ಮ ಸೈಡ್ ಒಂಥರ ಇತ್ತು ಅಂತ ಅಂದರೆ ಈ ಕಡೆ ಸೈಡೇ ಒಂಥರ ಇರುತ್ತೆ, ಮತ್ತು ಈ ಕಡೆ ತೀರ್ಥಹಳ್ಳಿ ಆ ಕಡೆ ಸೈಡೇ ಒಂದೊಂದು ಥರ ಇರುತ್ತೆ. ಒಂದೊಂದು ಕಡೆ ಒಂದೊಂದು ಥರ. ಈ ಕಡೆನೂ ಒಂದು ಟೈಮ್ ನೋಡ್ಕೊಂಬಿಡಿ, ನಮ್ಮ ಕಡೆ ನೋಡಿರ್ತೀರಲ್ಲ, ಈ ಕಡೆನೂ ಒಂದು ಟೈಮ್ ನೋಡ್ಕೊಂಬಿಡಿ ಅಂತ ಇವಾಗ ಮಾರ್ಕೆಟಿಗೆ ಬಂದಿದ್ವಿ, ಸಂತೆಗೆ ಬಂದಿದ್ವಿ, ಅಲ್ಲಿ ನೋಡ್ಕೊಳ್ಳಿ. ಫೈನಲಿ ನಾವು ಈ ಕಡೆ ಏನಂತಾರೆ ಅದು ಕಾಯಿಪಲ್ಯ, ಕಾಯಿಪಲ್ಯನ ತಗೊಬಂದ್ವಿ ಅಂತ ಅಂದರೆ ನಮ್ಮ ಸೈಡಿಗೆ ಅರ್ಥ ಬೇಕಂದ್ರೆ ಸಂತೆಗೆ ಹೋಗಿ ಬಂದ್ವಿ. ಇವಾಗ ಅಮ್ಮವ್ರು ಏನೇನು ತಗೊಬಂದಿದ್ದಾರೆ ನೋಡೋಣ. ಇವಷ್ಟನ್ನು ತೋರ್ಸೋಕ್ಕಾಗಿಲ್ಲ, ಅದಕ್ಕೋಸ್ಕರ ಏನೇನು ತಗೊಬಂದಿದ್ದಾರೆ ನೋಡೋಣ. ಇದೊಂದು ಸೊಪ್ಪು, ಏನು ಸೊಪ್ಪಮ್ಮ ಇದು? ಏನಮ್ಮ ಏನು ಸೊಪ್ಪು ಇದು? ಇದು ಯಾವುದೋ ಎಳೆಯರ್ಬೆ ಸೊಪ್ಪು ಅಂತೆ. ಇದು ಕೊತ್ತಂಬರಿ ಸೊಪ್ಪಲ್ಲ, ಇದು ಒಂದು ಕೊತ್ತಂಬರಿ ಸೊಪ್ಪು, ಇದು ಯಾವುದೋ ಒಂದು ಎಳೆಯರ್ಬೆ ಸೊಪ್ಪು ಅಂತೆ. ನಿಮ್ಮ ಕಡೆ ಏನಂತಾರ ಅದು ಗೊತ್ತಿಲ್ಲ. ಇದಾದಮೇಲೆ ನೋಡೋಣ ಗೈಸ್, ಇದನ್ನು ಸುರುವೋಣ. ಅದಾದಮೇಲೆ ನೋಡಿ ಇದು ಟೊಮೆಟೊ ಹಣ್ಣು ತಗೊಬಂದವ್ರೆ. ಇದೊಂದು ಸ್ವಲ್ಪ ಯಾವುದಕ್ಕಾದ್ರೂ ಬೇಕು ಅಂತ. ಅದಾದಮೇಲೆ
ಇದು ಶೇಂಗಾ ನೋಡಿ, ಈ ಥರ ಪ್ಯಾಕೆಟ್ ಮಾಡಿಕೊಟ್ಟವ್ರೆ. ಇದು ಮತ್ತು ತಗೊಂಬಂದಿಲ್ಲ, ಇದು ನಮ್ಮ ಪರ್ಸು. ಇದು ಟೊಮಟೊ ಹಣ್ಣು. ಇದಾದಮೇಲೆ ಇದು ಬಟಾಣಿ ಕಾಳು. ಇದು ಕಮ್ಮಿ ಕೊಡಿ ಅಂದರೆ ಕೊಟ್ಟಿಲ್ಲ ಗೈಸ್. ಇದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಅಂದರೆ, ಕಮ್ಮಿ ಕೊಡ್ರಿ ಅಂತ ಅಂದರೆ ನಾವು ಇಷ್ಟೇ ಮಾರೋದು, ಪಾವು ಕಿಲೋ ಅಂತಾರೆ ಈ ಕಡೆ. ಇದಾದಮೇಲೆ ಇದು ಬ್ರಷ್ ಅಂತ ತಗೊಂಬಂದವ್ರೆ, ಇದು ಪಾತ್ರೆ ತೊಳಿತಾರಲ್ಲ ಅದು. ಇದಾದಮೇಲೆ ಇದು ಆಲೂಗಡ್ಡೆ, ನಮ್ಮ ಅಣ್ಣಗೆ ತುಂಬ ಇಷ್ಟ. ಅದಾದಮೇಲೆ ಕ್ಯಾರೆಟು. ಇದೇನು ಮಸಾಲೆ ಐಟಮ್ ಏನಮ್ಮ? ಪ್ಯಾಕೆಟ್ನಾಗ ಸಣ್ಣದ್ರೆ ಇಲ್ಲಿರೋದು. ಮತ್ತು ಇದೊಂದು ಸ್ವಲ್ಪ ಅರಿಶಿನ ಕುಂಕುಮ ಅಂತೆ. ಇಲ್ಲಿ ಅಣ್ಣವ್ರ ಮನೆಯಲ್ಲಿ ಏನು ತೊಗೊಬಂದಿರಲಿಲ್ಲ, ಫಸ್ಟಾಗಿ ಮನೆ ಮಾಡಿರೋದು, ಅದಕ್ಕೋಸ್ಕರ. ಇದೊಂದು ಸ್ವಲ್ಪ ಬೆಳ್ಳುಳ್ಳಿ, ಅದಾದಮೇಲೆ ಮೆಣಸಿಕಾಯಿ, ಅದಾದಮೇಲೆ ಇದೊಂದು ಸ್ವಲ್ಪ ಹಸಿ ಶುಂಠಿ. ಈ ಪಲಾವು ನಾಳೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ನೋಡೋಣ, ಅದಕ್ಕೋಸ್ಕರ ಇದಿಷ್ಟು ತೊಗೊಬಂದಿದ್ದೀವಿ. ಇದು ಆಯಿತು. ನಾವು ಕಾಯಿ ಪಲ್ಯವನ್ನು ತೊಗೊಬಂದಿದ್ದು. ಇದು ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರೂ ಕೂಡ, ಲೈಕ್ ಮಾಡ್ತಿದ್ದೀರಾ, ಮತ್ತು ಸಬ್ಸ್ಕ್ರೈಬ್ ಮಾಡೋದೇ ತುಂಬ ಜನ ನೋಡ್ತಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಗೈಸ್. ಮತ್ತು ಇವತ್ತು ಏನು ಮಾಡ್ತೀವಿ ಮತ್ತು ಮಾರ್ನಿಂಗ್ ಏನು ಮಾಡ್ತೀವಿ ಅಂತ ನಾಳೆ ವ್ಲಾಗ್ನಲ್ಲಿ ನೋಡಿ. ಇದು ಒಂದು ಸ್ವಲ್ಪ ಸಣ್ಣ ವ್ಲಾಗ್ ಆಗಿತ್ತು, ನಾವೆಲ್ಲ ಹೋಗಿದ್ದು ಅಂತ. ಅಂದರೆ ನಾವು ಈ ವ್ಲಾಗ್ನ ಬಿಟ್ಟು ಸಂತೆಯಲ್ಲಿ, ಅಂದರೆ ಉತ್ತರ ಕರ್ನಾಟಕ ಸೈಡ್ ಯಾವ ಥರ ಸಂತೆ ಇತ್ತು ಅಂತ ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು. ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ನಿಜವಾಗ್ಲೂ ನಮ್ಮ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಅಂತಂದ್ರೆ ನಮ್ಮ ಸೈಡೇ ಬೇರೆ, ಈ ಕಡೆನೇ ಸೈಡೇ ಬೇರೆ. ಅವ್ರು ಕೇಳೋದಾಗಲಿ, ಪಾವು ಕಿಲೋ ಅಂತ ನಾವು ಅರ್ಧ ಕೆ ಜಿ ಅಂತೀವಿ, ಇಲ್ಲ 1/4 kg ಅಂತೀವಿ, ಈ ಥರ ಹೇಳ್ತಾ ಇರ್ತಾರೆ. ಮತ್ತು ಮನೆ ಸ್ಟೈಲು ಅಷ್ಟೇ, ಯಾವುದೇ ಮನೆಗೆ ಹೋಗಿ ನೀವು ಮುಂದೆ ಜಗಲಿ ಇರುತ್ತೆ. ನಿಜವಾಗ್ಲೂ ಸಖತ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಕೋತೀವಿ. ನಾವು ವ್ಲಾಗ್ಗಿಂತ ನಾವು ಫ್ಯಾಮಿಲಿ ಹೋಗಿ ಅಲ್ಲಿ ನೋಡಿಕೊಂಡು ಅಲ್ಲಿ ಮಾತಾಡಿ ಅದನ್ನೆಲ್ಲ ತುಂಬಾ ಎಂಜಾಯ್ ಮಾಡಿದ್ದೀವಿ. ಅಲ್ಲೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ, ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ತೀನಿ. ಇದು ಇವತ್ತಿನ ಈ ವ್ಲಾಗ್ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ಆಯಿತಾ? ಲೈಕ್ ಮಾಡಿ ಅಂತ ಹೇಳಮ್ಮ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್. ಮತ್ತೆ ನೆಕ್ಸ್ಟ್ ವ್ಲಾಗು ಕ್ರೇಜಿಯಾಗಿರ್ತಕ್ಕಂಥ ವ್ಲಾಗ್ ಬರುತ್ತೆ. ಎಸ್ಟರ್ಡೇನೂ ಕೂಡ ಕ್ರೇಜಿಯಾಗಿರೋದು ವ್ಲಾಗು ನಿಮಗೆ ಇನ್ನು ಅಪ್ಲೋಡ್ ಆಗಿಲ್ಲ. ಅಪ್ಲೋಡ್ ಆದಾಗ ಸಖತ್ತಿದೆ. ಎಲ್ಲೋ ಒಂದು ಪ್ಲೇಸಿಗೆ ಹೋಗಿದ್ದೀವಿ, ಅದನ್ನು ಕೂಡ ನೋಡಿ. ಮತ್ತು ಇದನ್ನು ಕೂಡ ನೆಕ್ಸ್ಟ್ ವ್ಲಾಗು ಕೂಡ ಚೆನ್ನಾಗಿರೋದು ಬರುತ್ತೆ, ಅದನ್ನು ನೋಡೋಕ್ಕೆ ವೆಯ್ಟ್ ಮಾಡಿ ಗೈಸ್. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಗೈಸ್.